ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾದ ಅಡುಗೆ ಮಾಡ್ತೀನಿ. ಹಳ್ಳಿ ಸ್ಪೆಷಲ್ ಅಡುಗೆ. ಯಾವ ಥರ ಗೊತ್ತಾ? ರಾಗಿ ತಿಂದರಿಗೆ ಯಾವ ಥರದ್ದು ರೋಗ ಬರಲ್ಲಂತೆ. ಆ ಥರ ರಾಗಿ ಐಟಮ್ಸ್, ಸಾಕಷ್ಟು ಐಟಮ್ಸ್ನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಯಾರಿಗೆಲ್ಲ ರಾಗಿ ಇಷ್ಟಪಟ್ಟು ನೋಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಒಂದ್ಸರಿ ನೋಡ್ಕೊಳ್ಳಿ ಯಾವ ಥರ ಬರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬೇಗ ಬೇಗ ಬನ್ನಿ. ಏನು ಮಾಡ್ತಾ ಇದ್ದೀನಿ ಗೊತ್ತಾ ಇವತ್ತು ಫ್ರೆಂಡ್ಸ್? ಜವಳಿಕಾಯಿ ಪಲ್ಯ. ನೋಡಿ, ಜವಳಿಕಾಯಿನ ಹುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಸಾಮಗ್ರಿಗಳು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಓಕೆನಾ? ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ನೋಡಿ, ಸಾಸಿವೆ, ಜೀರಿಗೆ, ಕರಿಬೇವು ಇಟ್ಟಿದ್ದೀನಿ, ಓಕೆನಾ? ಮತ್ತು ಹುಚ್ಚೆಳ್ಳು ಪುಡಿ ಅಂದರೆ ಗುರ ಪುಡಿ, ಅಚ್ಚಕಟ್ಲೆ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಓಕೆನಾ? ನೋಡಿ, ಇವನ್ನ ಹುರಿದು ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಯಾವ ಥರ ಮಾಡ್ತೀನಿ ಜವಳಿಕಾಯಿ ಪಲ್ಯ ಅಂತ ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಓಕೆನಾ ಫ್ರೆಂಡ್ಸ್? ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಬಾಗಿ, ಓಕೆನಾ? ಸಂಪೂರ್ಣ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಫ್ರೆಂಡ್ಸ್, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಯಾರೆಲ್ಲ ಬಂದು ವಿಡಿಯೋ ನೋಡಿ ಸಬ್ಬಾಗಿರ್ತೀರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಬ್ರದರ್ ಆ್ಯಂಡ್ ಸಿಸ್ಟರ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್ ಜವಳಿಕಾಯಿ ಪಲ್ಯ ಎಲ್ಲ ಐಟಮ್ಸ್ ಯಾವ ಥರ ಇಟ್ಕೊಂಡಿದ್ದೆ ಅಂತ. ನೋಡಿ, ಒಗ್ಗರಣೆ ಹಾಕಿದ್ದೀನಿ, ಸ್ವಲ್ಪ ಮೀಡಿಯಮ್ ಉರಿ ಇಟ್ಟಿದ್ದೀನಿ, ಸ್ವಲ್ಪ ಘಾಟ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಎಲ್ಲ ಐಟಮ್ಸ್ ಹಾಕಿದ್ದೀನಿ, ಓಕೆನಾ? ಈರುಳ್ಳಿ, ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ದೀನಿ, ಹುಚ್ಚೆಳ್ಳು ಪುಡಿ, ಗುರ ಪುಡಿ, ಕಡಲೆ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು, ಹುರಿದಿರ್ತಕ್ಕಂಥ ಜವಳಿಕಾಯಿ ಹಾಕಿ ಮಿಕ್ಸ್ ಮಾಡಿ ಈಗ ಪಲ್ಯ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ, ಎಲ್ಲರೂ ನೋಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ? ಈ ಥರ ಮಿಕ್ಸ್ ಮಾಡಬೇಕು, ಓಕೆನಾ ಫ್ರೆಂಡ್ಸ್? ಜವಳಿಕಾಯಿ ಪಲ್ಯ ರೆಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ, ಓಕೆನಾ? ನೋಡಿರೋರು ಪ್ರತಿಯೊಬ್ಬರು ಇಷ್ಟಪಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ, ಓಕೆನಾ ಫ್ರೆಂಡ್ಸ್? ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಬಾಗಿ, ಓಕೆನಾ ಫ್ರೆಂಡ್ಸ್? ಸ್ವಲ್ಪ ನೀರು ಹಾಕೋಣ, ಸ್ವಲ್ಪ ಅದು ಬೇಯಲಿ. ಈ ಥರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಳೋಣ. ಬೆಂದ ಮೇಲೆ ಪಲ್ಯ ಯಾವ ಥರ ರೆಡಿ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ? ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಬಾಗಿ, ಓಕೆನಾ ಫ್ರೆಂಡ್ಸ್? ನೋಡಿ ಯಾವ ಥರ ಆಗಿದೆ ಪಲ್ಯ. ಇನ್ನೂ ಬೇಯಿದ್ರೆ ಇನ್ನೂ ಚೆನ್ನಾಗಾಗುತ್ತೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಚಾನಲ್ಗೆ ಒಂದು ಕಮೆಂಟ್ ಹಾಕಿ, ಹೇಗಿದೆ ಪಲ್ಯ ಅಂತ ಹೇಳಿ ನನಗೆ ಲೈಕ್ ಕೊಡಿ ಒಂದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಓಕೆನಾ? ನೋಡಿ, ಜವಳಿಕಾಯಿ ಪಲ್ಯ ರೆಡಿ ಆಯಿತು. ನೆಕ್ಸ್ಟು ರಾಗಿ ರೊಟ್ಟಿ ಮಾಡೋಣ ಫ್ರೆಂಡ್ಸ್, ಓಕೆನಾ? ರಾಗಿ ರೊಟ್ಟಿ ಮಾಡುವುದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಓಕೆನಾ? ಜಿಗಿ ಮಾಡ್ಕೊಳೋಣ. ರೊಟ್ಟಿ ಮಾಡಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ನೀವು ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ನೀರು ಮಳ್ತಾ ಇರಲಿ, ಮಳ್ದ ಮೇಲೆ ಹಿಟ್ಟು ಹಾಕ್ಕೊಂಡು ಕೂಡಿಸ್ಕೊಂಡು ಜಿಗಿ ಮಾಡಿಕೊಂಡು ರೊಟ್ಟಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ?
ನೋಡಿ ಫ್ರೆಂಡ್ಸ್, ನೀರು ಮಾಡ್ತಾ ಇದೆ ಆವಾಗಲೇ ಹಿಟ್ಟನ್ನೆಲ್ಲ. ನೆಕ್ಸ್ಟ್ ಇವಾಗ ಆ ನೀರಿಗೆ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳೋಣ. ಆ ನೀರಿಗೆ 1 ಕಪ್ಪು ಅಂದರೆ ಮೆಜರ್ಮೆಂಟ್ ಈ ಕಪ್ಪು ಇರುತ್ತೆ, 1 ಕಪ್ಪು ರಾಗಿ ಹಿಟ್ಟು ಹಾಕ್ಕೊಂಡು ಜಿಗಿ ಮಾಡ್ಕೊಳ್ಳೋಣ. ಓಕೆನಾ? ಜಿಗಿ ಮಾಡಿಕೊಂಡು ನೆಕ್ಸ್ಟು ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು, ಓಕೆನಾ? ಮಿಕ್ಸ್ ಮಾಡಿಕೊಂಡು ಹಿಟ್ಟಿಗೆ ಸೇರಿಸಿ ನಾದಿ ಯಾವ ಥರ ರಾಗಿ ರೊಟ್ಟಿ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ರಾಗಿದು ಹಿಟ್ಟು ಹಾಕಿ ಜಿಗಿ ಮಾಡ್ಕೊಂಡಿದ್ನಲ್ವ, ಅದು ತುಂಬ ಬಿಸಿ ಇದೆ ನೋಡಿ, ಹೋಗಿ ಬೇರೆ ಬರ್ತಾ ಇದೆ. ಸ್ವಲ್ಪ ತಣ್ಣಗಾಗಲಿ. ಆಮೇಲೆ 2 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರಾಗಿ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಚಪಾತಿ ಹಿಟ್ಟು ಯಾವ ಥರ ನಾದ್ತೀವೋ ಆ ಥರ ನಾದ್ಕೊಂಡು ಮಿಕ್ಸ್ ಮಾಡಿ, ಓಕೆನಾ? ಚಪಾತಿ ಹಿಟ್ಟು ಥರ ನಾದಿ ರಾಗಿ ರೊಟ್ಟಿನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅವಾಗಲೇ ಜಿಗಿ ಮಾಡಿದ್ನೆಲ್ಲ ಎಲ್ಲ ಜಿಗಿಯನ್ನು ಈ ಥರ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ ಪಾತ್ರೆಯಲ್ಲಿ, ಓಕೆನಾ? ಹಿಟ್ಟಿತ್ತಲ್ಲ ಜಿಗಿ ಮಾಡ್ಕೊಂಡಿದ್ನೆಲ್ಲ ಸಂಪೂರ್ಣ ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾದಿ ಚಪಾತಿ ಯಾವ ಥರ ಮಾಡ್ತೀವೋ ಆ ಥರ ಹಿಟ್ಟನ್ನು ನಾದಬೇಕು, ಓಕೆನಾ? ನಾದಿ ಈ ಥರ ಒಂದು ಪಾತ್ರೆಯಲ್ಲಿ ಒಂದು ಪಕ್ಷ ಸ್ವಲ್ಪ ನೀರು ಹಾಕ್ಕೊಂಡೋಣ. ರೊಟ್ಟಿಗೆ ಎದ್ದಾಕಬೇಕಲ್ವ, ಇದನ್ನು ಸೈಡಿಗೆ ಆ ಕಡೆ ಎತ್ತಿಡೋಣ, ಓಕೆನಾ? ಈ ಥರ ನಾದ್ಕೋಬೇಕು, ಓಕೆನಾ? ಎಲ್ಲ ಮಿಕ್ಸ್ ಮಾಡಿಕೊಂಡು ನಾದಿ ಚಪಾತಿ ಅದಕ್ಕೆ ನಾದ್ಕೊಳ್ಳೋಣ, ಓಕೆನಾ ಫ್ರೆಂಡ್ಸ್? ಎಲ್ಲ ಮಿಕ್ಸ್ ಮಾಡಿಕೊಂಡು ಚಪಾತಿ ಅದಕ್ಕೆ ನಾದ್ಕೊಳ್ಳೋಣ. ಯಾವ ಥರ ನಾದ್ಕೊಂಡು ಯಾವ ಥರ ಹುಳಿ ಮಾಡ್ಕೊತೀನಿ, ಯಾವ ಥರ ರೊಟ್ಟಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ? ಒಂದು ಸರಿ ನೋಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್? ಈ ಥರ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಯಾವ ಥರ ಚಪಾತಿ ಹಿಟ್ಟು ನಾದಬೇಕು, ಚಪಾತಿ ಹಿಟ್ಟು ಥರ ರಾಗಿ ಹಿಟ್ಟನ್ನ ನಾದಬೇಕು, ಓಕೆನಾ? ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಟ್ಟನ್ನ ಈ ಥರ ಕಲಿಸ್ಕೊಂಡೆ. ನೆಕ್ಸ್ಟು ಈ ಥರ ಹುಳಿ ಮಾಡಿ ಇಟ್ಕೋಬೇಕು ಎಲ್ಲವೂ, ಓಕೆನಾ? ಎಲ್ಲವೂ ಆ ಥರ ಹುಳಿ ಮಾಡಿ ಇಟ್ಕೊಂಡು ಯಾವ ಸೈಜಿಗೆ ಬೇಕೋ ಆ ಥರ ಸೈಜ್ಗೆ ಹುಳಿ ಮಾಡಿ ಇಟ್ಕೊಂಡು ಬಳೆನ ಹಿಂದಕ್ಕೆ ಸರಿಸ್ಕೋಬೇಕು ಈ ಥರ, ಓಕೆನಾ? ಕೆಲವರು ಬಳೆನ ಬಿಚ್ಚಿಡ್ತಾರೆ ರೊಟ್ಟಿ ಮಾಡುವಾಗ, ನಾವು ಸ್ವಲ್ಪ ಹಿಂದಕ್ಕೆ ಸರಿಸ್ಕೊತೀವಿ, ಓಕೆನಾ? ಈ ಥರ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾರೆಲ್ಲ ಇದ್ದೀರಾ ನೋಡ್ಕೊಳ್ಳಿ ಯಾವ ಥರ ರೊಟ್ಟಿ ಮಾಡ್ತೀನಿ ಅಂತ. ನೋಡಿ ಈ ಥರ ರೊಟ್ಟಿ ಮಾಡೋದು ರಾಗಿ ರೊಟ್ಟಿನ, ಓಕೆನಾ? ಈ ಥರ ಸ್ವಲ್ಪ ಹಿಟ್ಟು ಹಾಕ್ಯಂತ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಯಂತ ಈ ಥರ ಮಾಡೋದು, ಓಕೆನಾ? ಕೈಲಿ ಮಾಡ್ತಾರೆ, ತುಡಿ ತಗೊಂಡು ಉದ್ದುತ್ತಾರೆ, ಓಕೆನಾ? ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದೇ ಥರ ಮಾಡಿ ಫ್ರೆಂಡ್ಸ್, ಓಕೆನಾ? ನೋಡಿ ಈ ಥರನೂ ಉದ್ದುತ್ತಾರೆ, ಓಕೆನಾ? ಈ ಥರ ಉದ್ದುತ್ತಾರೆ. ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಅದೇ ಥರ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಯಾರಲ್ಲಿ ಇದರ ಡಬಲ್ ಟ್ಯಾಪ್ ಮಾಡಿ, ಓಕೆನಾ? ಲೈಕ್ ಕೊಡಿ ಯಾವ ಥರ ಬಂತು ನೋಡ್ಕೊಳ್ಳಿ, ಓಕೆನಾ? ಇದೇ ಥರ ಮಾಡೋದು ರಾಗಿ ರೊಟ್ಟಿನ ಬೇಯಿಸೋಣ ಇನ್ಮೇಲೆ. ನೋಡಿ ಫ್ರೆಂಡ್ಸ್, ಈ ಥರ ರೊಟ್ಟಿನ ಹಂಚು ಕಾದಿದೆ, ಹಂಚಿಗೆ ರೊಟ್ಟಿ ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ ಈ ಥರ ನೀರು ಹಚ್ಕೊಳ್ಳೋಣ, ಓಕೆನಾ? ಈ ಥರ ನೀರು ಹಚ್ಚಿ ಎಲ್ಲ ಅದ್ರ ಮೇಲೆ ಹಿಟ್ಟು ಇರುತ್ತಲ್ವಾ, ಹಾಗಾಗಿ ಹಿಟ್ಟನ್ನು ರಿಮೂವ್ ಮಾಡೋಕ್ಕೋಸ್ಕರ, ಹಿಟ್ಟು ತೆಗಿಯೋಕ್ಕೋಸ್ಕರ ನೀರು ಹಚ್ತಾರೆ, ಓಕೆನಾ? ಯಾಕೆ ನೀರು ಹಚ್ಚೋದು ಅಂತ ಕೇಳಬೇಡಿ, ಓಕೆನಾ? ಈ ಥರ ಎಲ್ಲ ಕಡೆಗೂ ಈ ಥರ ನೀರು ಹಚ್ಚಿ, ಓಕೆನಾ? ನೋಡಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ, ಒಂದು ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ? ಇದು ಸ್ವಲ್ಪ ಡ್ರೈ ಆದಮೇಲೆ ತಿರುವಿ ಹಾಕೋಣ. ಯಾವ ಥರ ರಾಗಿ ರೊಟ್ಟಿ ಬರುತ್ತೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಡ್ರೈ ಆಗ್ತಾ ಬರುತ್ತೆ ನೋಡಿ, ಎಲ್ಲ ಒಂದು ಕಡೆಯಿಂದ ನೋಡ್ಕೊಳ್ಳಿ ಯಾವ ಥರ ಡ್ರೈ ಆಗುತ್ತೆ ಅಂತ. ಆ ಥರ ಎಲ್ಲ ಡ್ರೈ ಆದ ತಕ್ಷಣ ಇದನ್ನು ಈ ಥರ ಹಿಂದಕ್ಕೆ ತಿರುಗಿಸಾಕಬೇಕು,
ನೋಡಿ ಅಲ್ಲಿ ಲತ್ತುಡಿ ತಗೊಂಡು ಉತ್ತಿದ್ನಲ್ಲ ಅದೇ ಥರ ಗೀರು ಬಿದ್ದಿದೆ ಅಲ್ವಾ, ಆ ಥರ ಲತ್ತುಡಿ ಸಹ ಸಿಗುತ್ತೆ. ನೀವು ಸಹ ಅದೇ ಥರ ಮಾಡ್ಕೊಳ್ಳಿ. ಓಕೆನಾ? ಯಾವ ಥರ ರಾಗಿ ರೊಟ್ಟಿ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕಿ. ಓಕೆನಾ? ಲೈಕ್ ಕೊಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಜವಳಿಕಾಯಿ ಪಲ್ಯ ರೆಡಿಯಾಗಿದೆ. ಜವಳಿಕಾಯಿ ಪಲ್ಯ, ರಾಗಿ ರೊಟ್ಟಿ ಸೂಪರಾಗಿ ಮಾಡಿ ತೋರಿಸಿದ್ದೇನೆ. ನಿಮಗೆ ಇಷ್ಟ ಆದರೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಬಾಗಿ. ವಿಡಿಯೋಕ್ಕೊಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಹೇಗಿದೆ ರೊಟ್ಟಿ ಜವಳಿಕಾಯಿ ಪಲ್ಯ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆನಾ? ನೋಡಿ ಯಾವ ಥರ ಬರ್ತಾ ಇದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಯಾವ ಥರ ರಾಗಿ ರೊಟ್ಟಿ ಜವಳಿಕಾಯಿ ಪಲ್ಯ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಅಲ್ವಾ. ಯಾವ ಥರ ರೊಟ್ಟಿ ಬಂದಿದೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ನೀವು ಒಂದ್ಸರಿ ಮಾಡ್ಕೊತೀನಿ ಫ್ರೆಂಡ್ಸ್, ನಿಮಗೂ ಸಹ ಇಷ್ಟ ಆಗುತ್ತೆ. ರೊಟ್ಟಿ ತುಂಬ ಇಷ್ಟ ಆಗುತ್ತೆ ಗೊತ್ತಾ. ಜವಳಿಕಾಯಿ ಪಲ್ಯ ಅಂತಾರೆ, ಗೋರಿಕಾಯಿ ಪಲ್ಯನೂ ಅಂತಾರೆ ಅದನ್ನು. ಗೋರಿಕಾಯಿ ಪಲ್ಯ ಜವಳಿಕಾಯಿ ಪಲ್ಯ ಎರಡು ಒಂದೇ. ಒಂದೊಂದು ಊರ ಕಡೆಗೆ ಒಂದೊಂದು ಥರ ಹೆಸರಿಟ್ಟಿರ್ತಾರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಯಾವ ಥರ ಬೆಂದಿದೆ ರೊಟ್ಟಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈ ಥರ ಎಲ್ಲೆಲ್ಲಿ ಬೆಂದಿರಲ್ಲ ಅಲ್ಲೆಲ್ಲಿ ಹಿಂಗೆ ಒತ್ತುತ್ತಾ ಹೋಗಿ ಅದು ಬೇಕಂತ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಆಗಿದೆ ನೋಡಿ ರೊಟ್ಟಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಆಗಿದೆ ಜವಳಿಕಾಯಿ ಪಲ್ಯ ರೊಟ್ಟಿ ಅಂತ ತಿಳಿಸಿ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಫ್ರೆಂಡ್ಸ್, ರಾಗಿ ರೊಟ್ಟಿ ಜವಳಿಕಾಯಿ ಪಲ್ಯ ರೆಡಿಯಾಗಿದೆ. ಜೊತೆಗೆ ಸ್ವಲ್ಪ ಮೊಸರು. ಓಕೆನಾ? ನೋಡಿ ರಾಗಿ ರೊಟ್ಟಿ ಜವಳಿಕಾಯಿ ಪಲ್ಯ ಹೇಗಿದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಈ ಥರ ಮಾಡಬೇಕು. ಜವಳಿಕಾಯಿ ಪಲ್ಯ, ರಾಗಿ ರೊಟ್ಟಿ, ಮೊಸರು ಯಾವ ಥರ ಬಂದಿದೆ ಅಂತ ವಿಡಿಯೋ ನೋಡಿ ನನಗೆ ಕಮೆಂಟ್ ಹಾಕಿ ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಬಾಗಿ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.